ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಪಟ್ಟಣದ ಪಕ್ಷಿ ಪ್ರೇಮಿ ಹಾಗೂ ವನ್ಯ ಛಾಯಾಗ್ರಾಹಕರಾದ ಸಲಾವುದ್ದೀನ್ ಮಾತನಾಡಿ, ಗ್ರೇಟರ್ ಫ್ಲೇಮಿಂಗೋ ಹಾಗೂ ರಾಜಹಂಸ ಪಕ್ಷಿ ಎಂದು ಕರೆಯಲಾಗುವ ಈ ಹಕ್ಕಿಯನ್ನು 2 ಪ್ರಭೇದಗಳಿದ್ದು, ಕೆಂಪು ಗುಲಾಬಿ ಬಿಳಿ ಬಣ್ಣ ಮಿಶ್ರಿತ ರಾಜಹಂಸ ಮತ್ತು ಶುಭ್ರವಾದ ಬಿಳಿ ಬಣ್ಣದ ರಾಜಹಂಸಗಳು ದೇಶದ ಗುಜರಾತ್ ರಾಜ್ಯದ ಕಚ್ ಪ್ರದೇಶದಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ ಹಾಗೂ ಚಳಿಗಾಲದಲ್ಲಿ ಸಂತಾನ ಪಡೆಯುವುದಕ್ಕೆ ಸೂಕ್ತವಾದ ಪ್ರದೇಶಗಳನ್ನರಿಸಿಕೊಂಡು ಡಿಸೆಂಬರ್ ತಿಂಗಳಲ್ಲಿ ಈ ಭಾಗಕ್ಕೆ ತಮ್ಮ ಸಂಗಾತಿಯೊಂದಿಗೆ ಬರುತ್ತವೆ. ನಂತರ ಮರಿ ಹಕ್ಕಿಗಳೊಂದಿಗೆ ತೆರಳುತ್ತವೆ. ಕಳೆದ ಬಾರಿ ಉಷ್ಣಾಂಶ ಹೆಚ್ಚಿದ್ದರಿಂದ ಇವುಗಳು ಈ ಭಾಗಕ್ಕೆ ಬರದೆ ಪಕ್ಷಿ ಪ್ರೇಮಿಗಳಿಗೆ ನಿರಾಸೆ ಮೂಡಿಸಿದವು. ಈ ಬಾರಿ ವಲಸೆ ಹಕ್ಕಿಗಳಿಗೆ ತಮ್ಮ ಸಂತಾನೋತ್ಪತ್ತಿಗಾಗಿ ವಾತಾವರಣ ಅನುಕೂಲವಾಗಿರುವುದರಿಂದ ತುಂಗಭದ್ರಾ ನದಿಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಯುತ್ತಿರುವುದರಿಂದ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಹಂಸ ಪಕ್ಷಿಗಳು ಈ ಭಾಗಕ್ಕೆ ವಲಸೆ ಬಂದಿವೆ ಎನ್ನುತ್ತಾರೆ. ರಾಜಹಂಸಗಳು ಕಡಿಮೆ ಆಳವಿರುವ ನದಿಗಳಲ್ಲಿ ತಮ್ಮ ನೀಳವಾದ ಕೊಕ್ಕೆಯನ್ನು ಬಳಸಿ ನದಿ ನೀರಿನಲ್ಲಿರುವ ಪಾಚಿ ಮತ್ತು ಸೂಕ್ಷ್ಮ ಜೀವಿಗಳನ್ನು ತಿನ್ನುವುದರಿಂದ ನದಿಯಲ್ಲಿ ಸಾಕಷ್ಟು ಆಹಾರ ದೊರೆಯುತ್ತಿರುವುದರಿಂದ ಈ ವರ್ಷ ಹಕ್ಕಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ನದಿಯ ನೀರಿನಲ್ಲಿ ಬಿಳಿ ಬಣ್ಣದ ರಾಜಹಂಸಗಳನ್ನು ನೋಡುವುದಕ್ಕೆ ಮನಸ್ಸಿಗೆ ಹೆಚ್ಚಿನ ಖುಷಿ ನೀಡುತ್ತದೆ ಹಾಗೂ ಇವುಗಳು ಬಾನಿನಲ್ಲಿ ಗುಂಪಾಗಿ ಹಾರುವಾಗಲೂ ಸುಂದರವಾಗಿ ಕಾಣುತ್ತವೆ ಎಂದರು. ನಮಸ್ಕಾರ. ಇದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮದಲಾಪುರ ಗ್ರಾಮದಲ್ಲಿದ್ದೇವೆ. ಯಾಕಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫ್ಲೆಮಿಂಗೋಸ್ಗಳು ಭಾಳಷ್ಟು ಸಂಖ್ಯೆಯಲ್ಲಿ ಮದಲಾಪುರ ಗ್ರಾಮಕ್ಕೆ ಭೇಟಿ ನೀಡಿವೆ. ಯಾಕಂದರೆ ಮದಲಾಪುರ ಗ್ರಾಮದಲ್ಲಿ ತುಂಗಭದ್ರಾ ನದಿ ನೀರು ಹರಿಯುತ್ತದೆ. ಗ್ರೇಟರ್ ಫ್ಲೆಮಿಂಗೋಸು, ಲೆಸ್ಸರ್ ಫ್ಲೆಮಿಂಗೋಸ್ ಅಂತೇಳಿ 2 ಜಾತಿಯ ಫ್ಲೆಮಿಂಗೋಸ್ಗಳು ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿವೆ. ಗ್ರೇಟರ್ ಫ್ಲೆಮಿಂಗೋಸು ಕೆಂಪು, ಗುಲಾಬಿ ಹಾಗೂ ಬಿಳಿ ಮಿಶ್ರಿತ ಇರುತ್ತೆ. ಹಾರುವಾಗ ರೆಕ್ಕೆಗಳು ಬಹಳ ಚೆನ್ನಾಗಿ ಕಾಣ್ತವೆ. ಗ್ರೂಪ್ ಆಗಿ ವಿ ಶೇಪ್ ಆಕಾರದಲ್ಲಿ ಹಾರುತ್ತವೆ. ಇದು ಏರೋಪ್ಲೇನ್ಗಳು ಬಂದ ಹಾಗೆ ಕಾಣುತ್ತೆ. ನೋಡುಗರ ಕಣ್ಮನ ಸೆಳೆಯುವಂಥ ಚಿತ್ರವಾಗಿರುತ್ತದೆ. ಈ ಫ್ಲೆಮಿಂಗೋಸ್ಗಳು ವಲಸೆ ಹಕ್ಕಿಗಳಾಗಿರುತ್ತವೆ. ನಮ್ಮ ಬಿಸಿಲು ನಾಡು ಇರೋದರಿಂದ ನದಿಯಲ್ಲಿ ನೀರು ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಬಹಳ ಕಡಿಮೆ ಆಗುತ್ತದೆ. ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಮೊದಲನೇ ತಿಂಗಳಲ್ಲಿ ಬರ್ತವೆ. ಈ ಫ್ಲೆಮಿಂಗೋಸ್ ಹಕ್ಕಿಗಳು ಭಾರತ ಸೇರಿದಂತೆ ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾದ ಕಡೆ ಬಹಳಷ್ಟು ಸಂಖ್ಯೆಯಲ್ಲಿ ಇರುತ್ತವೆ. ನೀವೆಲ್ಲರೂ ಸಹ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮದಲಾಪುರ ಗ್ರಾಮಕ್ಕೆ ಬಂದು ಈ ಹಕ್ಕಿಯನ್ನು ವೀಕ್ಷಣೆ ಮಾಡಬಹುದು.